ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಈವನ್ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಸಮಾಜದವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಹೋದ ಬಾರಿ ನೀವು ಕೇಳಿದಾಗೂ ಅದೇ ಅಂದೆ, ಪ್ರಜಾಪ್ರಭುತ್ವ. ಸೊ ಪ್ರತಿಯೊಬ್ಬರು ಕೂಡ ಆಸ್ಪೈರೆಂಟ್ಸು ಸಮಾಜದಲ್ಲಿ ಡಿಸ್ಕಸ್ ಮಾಡಿ ನಮ್ಮ ದಕ್ಷಿಣ ಕ್ಷೇತ್ರ ಅಪ್ಪಾಜಿಯವರ ಕ್ಷೇತ್ರ ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ MLA ಆಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಸಿಮೆಂಟ್ ರೋಡು ಎಲ್ಲಿಲ್ಲ ಅಂತ ಹುಡುಕಬೇಕಾಗಿದೆ. ಸೊ ಅಷ್ಟು ಒಳ್ಳೆ ಅಭಿವೃದ್ಧಿ ಕಾಮಗಾರಿಗಳಾಗಿದ್ದಾವೆ. ಸೊ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರೋ ಚಾಲೆಂಜ್ ಏನು ಅಂದರೆ, ದಕ್ಷಿಣದಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಅವರನ್ನು ಗೆಲ್ಲಿಸಬೇಕು ಅನ್ನೋದು. ಸೊ ನಮ್ಮದು ಈಗ KPCC AICCಯಿಂದ ಯಾರು ಕ್ಯಾಂಡಿಡೇಟು ಅಂತ ಅವ್ರು ಕೇಳಿದಾಗ ಇಲ್ಲಿರುವಂತಹ ಲೀಡರ್ಸು ಎಲ್ಲರೂ ಕೂಡ ಅವ್ರವ್ರ ಒಪಿನಿಯನ್ ಕೊಡ್ತಾರೆ. ಇಲ್ಲ, ಆ ಥರ ಇಲ್ಲ. ಬಟ್ ಪಬ್ಲಿಕ್ನಲ್ಲಿ ಎಲ್ಲರದ್ದು ಅವ್ರವ್ರದ್ದೇ ಆಸೆ ಇದೆ. ಇವರಾಗಬೇಕು, ಮೀಡಿಯಾದಲ್ಲೂ ಅನಾಲಿಸಿಸ್ ಸಾಕಷ್ಟಿದೆ, ಯಾವ ಸಮಾಜದಿಂದ ಆಗಬೇಕು, ಯಾರು KPCCನಲ್ಲಿ ಅವ್ರದ್ದೇ ಆದ ಒಂದು ಕ್ವಾಲಿಟೀಸ್ ಅಥವಾ ಕ್ವಾಲಿಫಿಕೇಷನ್ಸ್ ಇರುತ್ತೆ, ವೇರ್ ಇನ್ ದೇ ಸೆಲೆಕ್ಟ್ ದ ಲೀಡರ್ಸ್. ಸೊ ನೋಡಿ ಒಳ್ಳೆ ತೀರ್ಮಾನ ತೊಗೊಳ್ತಾರೆ. ಯಾಕಂದರೆ ಸೀಟ್ ಗೆಲ್ಲೋದು ನಮಗೆ ಭಾಳ ಇಂಪಾರ್ಟೆಂಟ್. ಕಾಂಗ್ರೆಸ್ ಒಂದು ಪದ್ಧತಿ ಇದೆ, ಡೆತ್ ಆಗಿರ್ತಾರೋ ಅದೇ ಫ್ಯಾಮಿಲಿಯಿಂದನೇ ಕೊಡಬೇಕು ಅನ್ನೋಂಥದ್ದಿದೆ. ಎಲ್ಲ ಸಂಪ್ರದಾಯ ಇದೆ, ಅದನ್ನು ಕನ್ಸಿಡರ್ ಮಾಡ್ತಾರೆ KPCCನವರು. ಬಟ್ ಫೈನಲಿ ನಮಗೇನು ಒಳ್ಳೆ ಔಟ್ಕಮ್ ಆಗಬೇಕು, ಎಲ್ಲ ಪಕ್ಷದಲ್ಲಿ ಯಾರು ಮನಸ್ತಾಪ ಇಲ್ದಂಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು. ಹೌದ್ರಾ? ಮನೇಲಿ ನಾವೇನು ಚರ್ಚೆ ಮಾಡಿಲ್ಲ. ಇಲ್ಲಪ್ಪ, ನನಗೆ ಡೆಲ್ಲಿ ಪಾಲಿಟಿಕ್ಸ್ ಇಷ್ಟ. ಇಲ್ಲ, ನನ್ನ ಚುನಾವಣೆಯಲ್ಲೇ ನಾನು ಕೇಳಿರಲಿಲ್ಲ, ಅವ್ರನ್ನ ಆ ಥರ ಕೇಳಿಲ್ಲ. ಯಾಕಂದರೆ ಚುನಾವಣೆ ಅಂದ ತಕ್ಷಣ ಫ್ಯಾಮಿಲಿ ಮೆಂಬರ್ನಲ್ಲಿ ಎಲ್ಲರೂ ಸಹಜವಾಗಿ ಓಡಾಡ್ತೀವಿ. ಫ್ಯಾಮಿಲಿ ಮೆಂಬರ್ ಜೊತೆಗೆ ನಮ್ಮ ಅಭಿಮಾನಿಗಳು, ಹಿತೈಷಿಗಳು ಅವರು ಓಡಾಡ್ತಾರೆ. ಹಾಗಂತ ಬೈ ಡಿಫಾಲ್ಟ್ ಅವರೇ ಕ್ಯಾಂಡಿಡೇಟ್ ಅಂತ ಅಲ್ಲ. ಬಟ್ ಯಾರೇ ಕ್ಯಾಂಡಿಡೇಟ್ ಇದ್ರೂ ಬದ್ಧವಾಗಿ ಕೆಲಸ ಮಾಡಬೇಕು. ಅಪ್ಪಾಜಿಯವರು ಏನು ಕ್ಷೇತ್ರದಲ್ಲಿ ಹೆಸರು ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸನ ಅವ್ರು ಮುಂದೆ ಮಾಡ್ಕೊಂಡು ಹೋಗ್ಬೇಕು. ಶಾಮನೂರು ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ಮೊನ್ನೆ ಆಯಿತು ನಾಗ್ನೂರಲ್ಲಿ ಎಸ್ ಎ ರವೀಂದ್ರನಾಥ್ ಅವರು ಗಣೇಶ್ ಅವರ ಹೆಸರನ್ನ ಸೂಚನೆ ಮಾಡಿದ್ರು, ನೀವು ನಿಲ್ಲಬೇಕು ಅಂತಂದು ಹೇಳಿದ್ದಾರೆ ಮೇಡಮ್. ಹೌದು, ಎಲ್ಲರೂ ಈಗ ನಿಮ್ಮನ್ನು ಕೇಳಿದ್ರೆ ನೀವು ಒಬ್ರು ಹೇಳ್ತೀರಾ, ಅದೇ ರೀತಿ ಮೀಡಿಯಾದವರು ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಸೊ ಅವ್ರವ್ರ ಇಚ್ಛೆ. ಕಾಂಗ್ರೆಸ್ ಒಂದು ಹೊಂದಾಣಿಕೆನ ಇದು ಅನ್ನೋಂಥದ್ದು ಒಂದು ಪ್ರಶ್ನೆ ಅಲ್ಲ, ನನಗೆ ಅಷ್ಟೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿಲ್ಲರಿ, ನಾನು ಯೋಚನೆ ಮಾಡಿಲ್ಲ. ನಾವೇನೇ ಇದ್ರು ಈಗ ನರೇಗಾ ಯೋಜನೆನ VBG ರಾಮ್ಜಿ ಯೋಜನೆಯ ಹೆಸರು ಏನು ಬದಲಾಯಿಸ್ತಾ ಇದ್ದಾರಲ್ಲ, ಅದರ ವಿರೋಧವಾಗಿ ಇಡೀ ದೇಶಾದ್ಯಂತ ಫ್ರಮ್ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟು, ತಾಲೂಕು ಮಟ್ಟ, ಪಂಚಾಯತ್ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕು. ಈ ಬಿಲ್ನ ಕೇಂದ್ರ ಸರ್ಕಾರ ವಾಪಸ್ ಯಾವ ರೀತಿ ತಗೋಬೇಕು, ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಈವನ್ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಸಮಾಜದವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಹೋದ ಬಾರಿ ನೀವು ಕೇಳಿದಾಗೂ ಅದೇ ಅಂದೆ, ಪ್ರಜಾಪ್ರಭುತ್ವ. ಸೊ ಪ್ರತಿಯೊಬ್ಬರು ಕೂಡ ಆಸ್ಪೈರೆಂಟ್ಸು ಸಮಾಜದಲ್ಲಿ ಡಿಸ್ಕಸ್ ಮಾಡಿ ನಮ್ಮ ದಕ್ಷಿಣ ಕ್ಷೇತ್ರ ಅಪ್ಪಾಜಿಯವರ ಕ್ಷೇತ್ರ ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ MLA ಆಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಸಿಮೆಂಟ್ ರೋಡು ಎಲ್ಲಿಲ್ಲ ಅಂತ ಹುಡುಕಬೇಕಾಗಿದೆ. ಸೊ ಅಷ್ಟು ಒಳ್ಳೆ ಅಭಿವೃದ್ಧಿ ಕಾಮಗಾರಿಗಳಾಗಿದ್ದಾವೆ. ಸೊ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರೋ ಚಾಲೆಂಜ್ ಏನು ಅಂದರೆ, ದಕ್ಷಿಣದಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಅವರನ್ನು ಗೆಲ್ಲಿಸಬೇಕು ಅನ್ನೋದು. ಸೊ ನಮ್ಮದು ಈಗ KPCC AICCಯಿಂದ ಯಾರು ಕ್ಯಾಂಡಿಡೇಟು ಅಂತ ಅವ್ರು ಕೇಳಿದಾಗ ಇಲ್ಲಿರುವಂತಹ ಲೀಡರ್ಸು ಎಲ್ಲರೂ ಕೂಡ ಅವ್ರವ್ರ ಒಪಿನಿಯನ್ ಕೊಡ್ತಾರೆ. ಇಲ್ಲ, ಆ ಥರ ಇಲ್ಲ. ಬಟ್ ಪಬ್ಲಿಕ್ನಲ್ಲಿ ಎಲ್ಲರದ್ದು ಅವ್ರವ್ರದ್ದೇ ಆಸೆ ಇದೆ, ಇವರಾಗಬೇಕು, ಮೀಡಿಯಾದಲ್ಲೂ ಅನಾಲಿಸಿಸ್ ಸಾಕಷ್ಟಿದೆ, ಯಾವ ಸಮಾಜದಿಂದ ಆಗಬೇಕು, ಯಾರು KPCCನಲ್ಲಿ ಅವ್ರದ್ದೇ ಆದ ಒಂದು ಕ್ವಾಲಿಟೀಸ್ ಅಥವಾ ಕ್ವಾಲಿಫಿಕೇಷನ್ಸ್ ಇರುತ್ತೆ, ವೇರ್ ಇನ್ ದೇ ಸೆಲೆಕ್ಟ್ ದ ಲೀಡರ್ಸ್. ಸೊ ನೋಡಿ ಒಳ್ಳೆ ತೀರ್ಮಾನ ತೊಗೊಳ್ತಾರೆ. ಯಾಕಂದರೆ ಸೀಟ್ ಗೆಲ್ಲೋದು ನಮಗೆ ಭಾಳ ಇಂಪಾರ್ಟೆಂಟ್. ಕಾಂಗ್ರೆಸ್ ಒಂದು ಪದ್ಧತಿ ಇದೆ, ಡೆತ್ ಆಗಿರ್ತಾರೋ ಅದೇ ಫ್ಯಾಮಿಲಿಯಿಂದನೇ ಕೊಡಬೇಕು ಅನ್ನೋಂಥದ್ದಿದೆ. ಎಲ್ಲ ಸಂಪ್ರದಾಯ ಇದೆ, ಅದನ್ನು ಕನ್ಸಿಡರ್ ಮಾಡ್ತಾರೆ KPCCನವರು. ಬಟ್ ಫೈನಲಿ ನಮಗೇನು ಒಳ್ಳೆ ಔಟ್ಕಮ್ ಆಗಬೇಕು, ಎಲ್ಲ ಪಕ್ಷದಲ್ಲಿ ಯಾರು ಮನಸ್ತಾಪ ಇಲ್ದಂಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು. ಹೌದ್ರಾ? ಮನೇಲಿ ನಾವೇನು ಚರ್ಚೆ ಮಾಡಿಲ್ಲ. ಇಲ್ಲಪ್ಪ, ನನಗೆ ಡೆಲ್ಲಿ ಪಾಲಿಟಿಕ್ಸ್ ಇಷ್ಟ. ಮೇಡಮ್, ನೀವು ಯಾವ ಥರ ಸಮರ್ಥನೆ ಕೇಳಿದ್ರೆ
ನನ್ನ ಚುನಾವಣೆಯಲ್ಲೇ ನಾನು ಕೇಳಿರಲಿಲ್ಲ, ಅವ್ರನ್ನ ಆ ಥರ ಕೇಳಿಲ್ಲ. ಯಾಕಂದರೆ ಚುನಾವಣೆ ಅಂದ ತಕ್ಷಣ ಫ್ಯಾಮಿಲಿ ಮೆಂಬರ್ನಲ್ಲಿ ಎಲ್ಲರೂ ಸಹಜವಾಗಿ ಓಡಾಡ್ತೀವಿ. ಫ್ಯಾಮಿಲಿ ಮೆಂಬರ್ ಜೊತೆಗೆ ನಮ್ಮ ಅಭಿಮಾನಿಗಳು, ಹಿತೈಷಿಗಳು ಅವರು ಓಡಾಡ್ತಾರೆ. ಹಾಗಂತ ಬೈ ಡಿಫಾಲ್ಟ್ ಅವರೇ ಕ್ಯಾಂಡಿಡೇಟ್ ಅಂತ ಅಲ್ಲ. ಬಟ್ ಯಾರೇ ಕ್ಯಾಂಡಿಡೇಟ್ ಇದ್ರೂ ಬದ್ಧವಾಗಿ ಕೆಲಸ ಮಾಡಬೇಕು. ಅಪ್ಪಾಜಿಯವ್ರು ಏನು ಕ್ಷೇತ್ರದಲ್ಲಿ ಹೆಸರು ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸನ ಅವ್ರು ಮುಂದೆ ಮಾಡ್ಕೊಂಡು ಹೋಗ್ಬೇಕು. ಶಾಮನೂರು ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ಮೊನ್ನೆ ಆಯಿತು ನಾಗ್ನೂರಲ್ಲಿ ಎಸ್ ಎ ರವೀಂದ್ರನಾಥ್ ಅವರು ಗಣೇಶ್ ಅವರ ಹೆಸರನ್ನ ಸೂಚನೆ ಮಾಡಿದ್ರು, ನೀವು ನಿಲ್ಲಬೇಕು ಅಂತಂದು ಹೇಳಿದ್ದಾರೆ ಮೇಡಮ್. ಹೌದು, ಎಲ್ಲರೂ ಈಗ ನಿಮ್ಮನ್ನು ಕೇಳಿದ್ರೆ ನೀವು ಒಬ್ರು ಹೇಳ್ತೀರಾ, ಅದೇ ರೀತಿ ಮೀಡಿಯಾದವರು ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಸೊ ಅವ್ರವ್ರ ಇಚ್ಛೆ. ಇವರು ಕಾಂಗ್ರೆಸ್ ಒಂದು ಹೊಂದಾಣಿಕೆನ ಇದು ಅನ್ನೋಂಥದ್ದು ಒಂದು ಪ್ರಶ್ನೆ ಬರ್ತಾರೆ. ಅಲ್ಲ, ನಾನೀಗ ಅಷ್ಟೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿಲ್ರಿ. ನಾನು ಯೋಚನೆ ಮಾಡಿಲ್ಲ. ನಾವೇನೇ ಇದ್ರೂ ಈಗ ನರೇಗಾ ಯೋಜನೆನ VBG ರಾಮ್ಜಿ ಯೋಜನೆಯ ಹೆಸರು ಏನು ಬದಲಾಯಿಸ್ತಾ ಇದ್ದಾರಲ್ಲ, ಅದರ ವಿರೋಧವಾಗಿ ಇಡೀ ದೇಶಾದ್ಯಂತ ಫ್ರಮ್ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟು, ತಾಲೂಕು ಮಟ್ಟ, ಪಂಚಾಯತ್ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕು. ಈ ಬಿಲ್ನ ಕೇಂದ್ರ ಸರ್ಕಾರ ವಾಪಸ್ ಯಾವ ರೀತಿ ತಗೋಬೇಕು, ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ಈವನ್ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಸಮಾಜದವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಹೋದ ಬಾರಿ ನೀವು ಕೇಳಿದಾಗೂ ಅದೇ ಅಂದೆ, ಪ್ರಜಾಪ್ರಭುತ್ವ. ಸೊ ಪ್ರತಿಯೊಬ್ಬರು ಕೂಡ ಆಸ್ಪೈರೆಂಟ್ಸು ಸಮಾಜದಲ್ಲಿ ಡಿಸ್ಕಸ್ ಮಾಡಿ, ನಮ್ಮ ದಕ್ಷಿಣ ಕ್ಷೇತ್ರ ಅಪ್ಪಾಜಿಯವರ ಕ್ಷೇತ್ರ ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ MLA ಆಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಸಿಮೆಂಟ್ ರೋಡು ಎಲ್ಲಿಲ್ಲ ಅಂತ ಹುಡುಕಬೇಕಾಗಿದೆ. ಸೊ ಅಷ್ಟು ಒಳ್ಳೆ ಅಭಿವೃದ್ಧಿ ಕಾಮಗಾರಿಗಳಾಗಿದ್ದಾವೆ. ಸೊ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿರೋ ಚಾಲೆಂಜ್ ಏನು ಅಂದರೆ, ದಕ್ಷಿಣದಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಅವರನ್ನು ಗೆಲ್ಲಿಸ್ಬೇಕು ಅನ್ನೋದು. ಸೊ ನಮ್ಮದು ಈಗ KPCC AICCಯಿಂದ ಯಾರು ಕ್ಯಾಂಡಿಡೇಟು ಅಂತ ಅವ್ರು ಕೇಳಿದಾಗ ಇಲ್ಲಿರುವಂತಹ ಲೀಡರ್ಸು ಎಲ್ಲರೂ ಕೂಡ ಅವ್ರವ್ರ ಒಪಿನಿಯನ್ ಕೊಡ್ತಾರೆ. ಇಲ್ಲ, ಆ ಥರ ಇಲ್ಲ. ಬಟ್ ಪಬ್ಲಿಕ್ನಲ್ಲಿ ಎಲ್ಲರದ್ದು ಅವ್ರವ್ರದ್ದೇ ಆಸೆ ಇದೆ. ಇವರಾಗಬೇಕು, ಮೀಡಿಯಾದಲ್ಲೂ ಅನಾಲಿಸಿಸ್ ಸಾಕಷ್ಟಿದೆ, ಯಾವ ಸಮಾಜದಿಂದ ಆಗಬೇಕು, ಯಾರು KPCCನಲ್ಲಿ ಅವ್ರದ್ದೇ ಆದ ಒಂದು ಕ್ವಾಲಿಟೀಸ್ ಅಥವಾ ಕ್ವಾಲಿಫಿಕೇಷನ್ಸ್ ಇರುತ್ತೆ, ವೇರ್ ಇನ್ ದೇ ಸೆಲೆಕ್ಟ್ ದ ಲೀಡರ್ಸ್. ಸೊ ನೋಡಿ ಒಳ್ಳೆ ತೀರ್ಮಾನ ತೊಗೊಳ್ತಾರೆ. ಯಾಕಂದರೆ ಸೀಟ್ ಗೆಲ್ಲೋದು ನಮಗೆ ಭಾಳ ಇಂಪಾರ್ಟೆಂಟ್. ಕಾಂಗ್ರೆಸ್ ಒಂದು ಪದ್ಧತಿ ಇದೆ, ಯಾರು ಡೆತ್ ಆಗಿರ್ತಾರೋ ಅದೇ ಫ್ಯಾಮಿಲಿಯಿಂದನೇ ಕೊಡಬೇಕು ಅನ್ನೋಂಥದ್ದಿದೆ, ನಿಮ್ಮ ಫ್ಯಾಮಿಲಿಯಿಂದನೇ ಕೊಡ್ತಾರೆ ಎಲ್ಲ ಸಂಪ್ರದಾಯ ಇದೆ. ಅದನ್ನು ಕನ್ಸಿಡರ್ ಮಾಡ್ತಾರೆ KPCCನವರು. ಬಟ್ ಫೈನಲಿ ನಮಗೇನು ಒಳ್ಳೆ ಔಟ್ಕಮ್ ಆಗಬೇಕು. ಎಲ್ಲ ಪಕ್ಷದಲ್ಲಿ ಯಾರು ಮನಸ್ತಾಪ ಇಲ್ದಂಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು. ಹೌದ್ರಾ? ಮನೇಲಿ ನಾವೇನು ಚರ್ಚೆ ಮಾಡಿಲ್ಲ. ಇಲ್ಲಪ್ಪ, ನನಗೆ ಡೆಲ್ಲಿ ಪಾಲಿಟಿಕ್ಸ್ ಇಷ್ಟ. ನನ್ನ ಚುನಾವಣೆಯಲ್ಲೇ ನಾನು ಕೇಳಿರಲಿಲ್ಲ, ಅವ್ರನ್ನ ಆ ಥರ ಕೇಳಿಲ್ಲ. ಯಾಕಂದರೆ ಚುನಾವಣೆ ಅಂದ ತಕ್ಷಣ ಫ್ಯಾಮಿಲಿ ಮೆಂಬರ್ನಲ್ಲಿ ಎಲ್ಲರೂ ಸಹಜವಾಗಿ ಓಡಾಡ್ತೀವಿ. ಫ್ಯಾಮಿಲಿ ಮೆಂಬರ್ ಜೊತೆಗೆ ನಮ್ಮ ಅಭಿಮಾನಿಗಳು, ಹಿತೈಷಿಗಳು ಅವರು ಓಡಾಡ್ತಾರೆ. ಹಾಗಂತ ಬೈ ಡಿಫಾಲ್ಟ್ ಅವರೇ ಕ್ಯಾಂಡಿಡೇಟ್ ಅಂತ ಅಲ್ಲ. ಬಟ್ ಯಾರೇ ಕ್ಯಾಂಡಿಡೇಟ್ ಇದ್ರೂ ಬದ್ಧವಾಗಿ ಕೆಲಸ ಮಾಡಬೇಕು. ಅಪ್ಪಾಜಿಯವ್ರು ಏನು ಕ್ಷೇತ್ರದಲ್ಲಿ ಹೆಸರು ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸನ ಅವ್ರು ಮುಂದೆ ಮಾಡ್ಕೊಂಡು ಹೋಗ್ಬೇಕು. ಶಾಮನೂರು ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ಮೊನ್ನೆ ಆಯಿತು ನಾಗ್ನೂರಲ್ಲಿ ಎಸ್ ಎ ರವೀಂದ್ರನಾಥ್ ಅವರು ಗಣೇಶ್ ಅವರ ಹೆಸರನ್ನ ಸೂಚನೆ ಮಾಡಿದ್ರು, ನೀವು ನಿಲ್ಲಬೇಕು ಅಂತಂದು ಹೇಳಿದ್ದಾರೆ ಮೇಡಮ್. ಹೌದು, ಎಲ್ಲರೂ ಈಗ ನಿಮ್ಮನ್ನು ಕೇಳಿದ್ರೆ ನೀವು ಒಬ್ರು ಹೇಳ್ತೀರಾ, ಅದೇ ರೀತಿ ಮೀಡಿಯಾದವರು ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಸೊ ಅವ್ರವ್ರ ಇಚ್ಛೆ. ಇವರು ಕಾಂಗ್ರೆಸ್ ಒಂದು ಹೊಂದಾಣಿಕೆನ ಇದು ಅನ್ನೋಂಥದ್ದು ಒಂದು ಪ್ರಶ್ನೆ ಬರ್ತಾರೆ. ಅಲ್ಲ, ನಾನೀಗ ಅಷ್ಟೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿಲ್ರಿ. ನಾನು ಯೋಚನೆ ಮಾಡಿಲ್ಲ. ನಾವೇನೇ ಇದ್ರೂ ಈಗ ನರೇಗಾ ಯೋಜನೆನ VBG ರಾಮ್ಜಿ ಯೋಜನೆಯ ಹೆಸರು ಏನು ಬದಲಾಯಿಸ್ತಾ ಇದ್ದಾರಲ್ಲ, ಅದರ ವಿರೋಧವಾಗಿ ಇಡೀ ದೇಶಾದ್ಯಂತ ಫ್ರಮ್ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟು, ತಾಲೂಕು ಮಟ್ಟ, ಪಂಚಾಯತ್ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕು. ಈ ಬಿಲ್ನ ಕೇಂದ್ರ ಸರ್ಕಾರ ವಾಪಸ್ ಯಾವ ರೀತಿ ತಗೋಬೇಕು, ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ.